1200 ದಿನಗಳಿಂದ ರೈತರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಮಾತ್ರ ಇವರ ಕಡೆಗೆ ಗಮನ ಹರಿಸದೆ ಡೋಂಟ್ ಕೇರ್ ಅನ್ನುವಂತ ವರ್ತನೆಯನ್ನ ತೋರಿಸ್ತಾ ಇದೆ. ಭೂ ಸ್ವಾಧೀನವನ್ನ ವಿರೋಧಿಸಿ 1200 ದಿನಗಳಿಂದ ಅನ್ನದಾತರು ಪ್ರತಿಭಟನೆ ಮಾಡ್ತಾ ಇದ್ದು, ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ರೈತರು 1200 ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ರು. ಯಾರು ಅವರತ್ತ ಗಮನ ಹರಿಸಿಲ್ಲ. 14ನೇ ಸಚಿವ ಸಂಪುಟ ಸಭೆಯಲ್ಲಿ ಅಂದ್ರೆ ನಿನ್ನೆ ಈ ವಿಚಾರ ಚರ್ಚೆಗೆ ಬರುತ್ತೆ ಅನ್ನುವಂತಹ ಚಿಂತನೆ ಇತ್ತು. ಬಟ್ ನಿನ್ನೆಯ ಸಂಪುಟದಲ್ಲಿ ಯಾವುದೇ ಚರ್ಚೆಯನ್ನ, ರೈತರ ಈ ಹೋರಾಟವನ್ನ ನಿರ್ಲಕ್ಷ್ಯ ಮಾಡೋ ಮೂಲಕ ಚರ್ಚೆಯನ್ನ ಮಾಡದೇ ಇರೋದನ್ನ ಗಮನಿಸಬಹುದಾಗಿದೆ. ರೈತರ ಪ್ರತಿಭಟನೆ ಬಗ್ಗೆ ಖುದ್ದು ಸಚಿವರು ಹಾಗೆ ಮುಖ್ಯಮಂತ್ರಿಗಳು ಕೂಡ ಚಕಾರವನ್ನ ಎತ್ತಾ ಇಲ್ಲ. ಸಂಪುಟ ಸಚಿವರ ಈ ಧೋರಣೆಗೆ ಅನ್ನದಾತರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೈತರ ಮೂಲ ಬೇಡಿಕೆ ಏನು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ದೇವನಹಳ್ಳಿ ತಾಲೂಕಿನಲ್ಲಿ 1777 ಎಕರೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಡಿಫೆನ್ಸು ಮತ್ತೆ ಏರ್ ಫೋರ್ಸ್ಗೆ ಸಂಬಂಧಪಟ್ಟಂತ ಒಂದು ಪಾರ್ಕ್ ನಿರ್ಮಾಣಕ್ಕೋಸ್ಕರ. ಬಟ್ ರೈತರಿಗೆ ಈ ಭೂಮಿಯನ್ನೇನು ಸ್ವಾಧೀನಪಡಿಸ್ಕೊಳ್ತಾರಲ್ಲ, ಅದಕ್ಕೆ ಪರ್ಯಾಯವಾಗಿ ಬೇರೆ ಭೂಮಿ ಕೊಡ್ತಾರಾ ಅಥವಾ ಪರಿಹಾರವನ್ನ ಸರಿಯಾಗಿ ಕೊಡ್ತಾರಾ, ಅಲ್ಲಿರೋ ಸ್ಥಳೀಯರಿಗೆ ಉದ್ಯೋಗವನ್ನ ಕೊಡ್ತಾರಾ, ಇದ್ಯಾವುದ್ರ ಬಗ್ಗೆನೂ ಸರಿಯಾದಂತ ಕ್ಲಾರಿಟಿ ಕೊಡ್ತಾ ಇಲ್ಲ. ಆ್ಯಂಡ್ ಇಲ್ಲಿ ನಾವು ರೀಕಾಲ್ ಮಾಡ್ಕೊಳ್ಬೋದು, ಬಿಜೆಪಿ ಹಿಂದಿನ ಸರ್ಕಾರದಲ್ಲಿದ್ದಾಗ ಈ ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಅಧಿಸೂಚನೆ ಹೊರಡಿಸಲಾಯಿತು. ಅದಾದ ಬಳಿಕ ಎಲೆಕ್ಷನ್ ಬಂತು, ಮುಖ್ಯಮಂತ್ರಿಗಳು ಅಲ್ಲಿ ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಆವಾಗ ನಾವು ಇದನ್ನ ಕೈ ಬಿಡ್ತೀವಿ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ರು. ಬಟ್ ಈಗ 1200 ದಿನಗಳಿಂದ ಹೋರಾಟ ಮಾಡ್ತಾ ಇದ್ರು ಮುಖ್ಯಮಂತ್ರಿಗಳು. ಅವತ್ತು ಭರವಸೆ ಕೊಟ್ಟವರು ಈಗ ಗಮನ ಹರಿಸ್ತಿಲ್ಲ. ರೈಟ್, ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರುವ ಆಂಜನೇಯ ರೆಡ್ಡಿ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್, ಎಷ್ಟರ ಮಟ್ಟಿಗೆ ವಿಪರ್ಯಾಸ ಅಂತ ಹೇಳ್ಬೇಕಿದನ್ನ? ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬರೋ ಮುಂಚೆ ಬಂದು ಭರವಸೆಯನ್ನು ಕೊಡ್ತಾರೆ, ಬಿಜೆಪಿ ಹೊರಡಿಸಿರೋ ಅಧಿಸೂಚನೆನ ನಾವು ಕೈ ಬಿಡ್ತೀವಿ ಅಂತ. ಬಟ್ ಈಗ ಒಂದಲ್ಲ ಎರಡಲ್ಲ 1200 ದಿನಗಳಿಂದ ಹೋರಾಟ ಮಾಡ್ತಾ ಇದ್ರು, ಗಮನನೇ ಹರಿಸ್ತಾ ಇಲ್ವಲ್ಲ ಸಿಎಂ, ಸಚಿವರು ಯಾರು ವಾಯ್ಸ್ ರೇಸ್ ಮಾಡ್ತಿಲ್ವಲ್ಲ? ಮೇಡಮ್, ಇದು ಈ ರಾಜ್ಯದಲ್ಲಿ ಒಂದು ದುರಂತ. ಈಗ ನಮ್ಮ ರಾಜಕಾರಣ ಹೇಗೆ ನಡೀತಾ ಇದೆ ಅಂದ್ರೆ, ರೈತರ ಪರವಾಗಿರ್ಬೇಕು, ಕಾರ್ಮಿಕರ ಪರವಾಗಿರ್ಬೇಕು, ಬಡವರ ಪರವಾಗಿರ್ಬೇಕು, ದಲಿತರ ಪರವಾಗಿರ್ಬೇಕು ಅನ್ನೋದಕ್ಕಿಂತಲೂ ಕಾರ್ಪೊರೇಟ್ಸ್ ಪರವಾಗಿದ್ದೀವಿ ಅನ್ನುವಂಥದ್ದಕ್ಕೆ ಇದೊಂದು ದೊಡ್ಡ ನಿದರ್ಶನ. ಕಾರಣ ಏನಂದ್ರೆ, ಇದು ಕಳೆದ ಬಿಜೆಪಿ ಸರ್ಕಾರದಲ್ಲಿ ಭೂಸ್ವಾಧೀನಕ್ಕೆ ಒಳಪಡ್ತು. ಭೂಸ್ವಾಧೀನಕ್ಕೆ ಪ್ರಿಲಿಮಿನರಿ ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ರು. ಆಗ 1777 ಎಕರೆ ಜಮೀನಲ್ಲಿ ಇರ್ತಕ್ಕಂಥ ರೈತರು ಬಹಳ ಇದು ಫಲವತ್ತಾದ ಕೃಷಿ ಭೂಮಿ, ಇದು 2 ಬೆಳೆ 3 ಬೆಳೆ ನಾವು ತೆಗಿತಾ ಇರ್ತಕ್ಕಂಥದ್ದು, ಇದನ್ನ ನೀವು ಭೂಸ್ವಾಧೀನ ಮಾಡ್ಕೋಬಾರ್ದು ಬಲವಂತದಿಂದ ಅಂತ ಹೇಳಿ ಚಳವಳಿ ಯಾವಾಗ ಕಟ್ಟಿದ್ರು, ಆವಾಗ ವಿರೋಧ ಪಕ್ಷದಲ್ಲಿದ್ರು ಸಿದ್ದರಾಮಯ್ಯನವರು. ಇವರು ಹೋರಾಟದ ವೇದಿಕೆಗೆ ಬಂದು ಸ್ಪಷ್ಟವಾಗಿ ಇದು ನಾನು ಇಂಥ ಕೃಷಿ ಭೂಮಿಯನ್ನ ಇಂಥದಕ್ಕೆ ಕೈಗಾರಿಕೆಗಳಿಗೆ ಭೂಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ ಬಿಡೋದಿಲ್ಲ, ನಾನು ಸಹ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀನಿ, ನಿಮ್ ಪರವಾಗಿ ನಿಲ್ತೀನಿ. ಒಂದು ವೇಳೆ ಅವ್ರೇನಾದ್ರೂ ನಮ್ಮ ಮಾತು ಕೇಳದೆ ಇದ್ರೆ ಮುಂದಿನ ದಿನಗಳಲ್ಲಿ ನಾನು ಇದನ್ನ ಕೈ ಬಿಡಿಸುವಂತ ಕೆಲಸ ಮಾಡ್ತೀನಿ, ನೀವೆಲ್ಲಾನು ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯ ಮಾಡಬೇಕು, ನಮ್ಮನ್ನ ಅಧಿಕಾರಕ್ಕೆ ತರಬೇಕು ಅಂತ ವಿನಂತಿ ಮಾಡಿದ್ರು. ಆಗ ಅಲ್ಲಿನ ಜನ ಪಾಪ ನಂಬ್ಕೊಂಡ್ರು, ಅದಾಯ್ತು, ಚುನಾವಣೆ ಆಯ್ತು, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಆದ್ರು. ಇವ್ರಿಗೆ ನಮ್ಮ ರೈತರಿಗೆಲ್ಲ ತುಂಬಾ ಸಂತೋಷ ಆಯ್ತು, ನಮ್ ಭೂಮಿ ಉಳಿತು ಅಂತ. ಆದ್ರೆ ಅದಾದ್ಮೇಲೆ 4-6 ಬಾರಿ ಸಿದ್ದರಾಮಯ್ಯನವ್ರನ್ನ ಕಾಣುವಂತ ಕೆಲಸ ಮಾಡಿದಾಗ, ಅಲ್ರಿ ನಾನು ವಿರೋಧ ಪಕ್ಷದಲ್ಲಿದ್ದಾಗ ಏನೇನೋ ಹೇಳ್ತೀನಿ, ಅದನ್ನೆಲ್ಲ ಮುಖ್ಯಮಂತ್ರಿ ಆದ್ಮೇಲೆ ಮಾಡಕ್ಕಾಗತ್ತೇನ್ರಿ, ಇದು ಬೇಕೇ ಬೇಕು ಅನ್ನುವಂತ ಉಡಾಫೆ ಉತ್ತರವನ್ನ ನಾವು ಸಿದ್ದರಾಮಯ್ಯನವರಂತ ಒಬ್ಬ ಸಮಾಜವಾದಿ ನಾಯಕರಿಂದ, ರೈತರ ಒಂದು ರೈತ ಸಂಘಟನೆಯಿಂದ ಎದ್ದು ಬಂದಂತ ನಾಯಕರಿಂದ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ಇಂಥ ಒಂದು ದುಸ್ತರವಾದಂತ ಸಂದರ್ಭದಲ್ಲಿ ಇವತ್ತು ಇಡೀ ರಾಜ್ಯದ ಹಲವಾರು ಚಳವಳಿಗಾರರು ಇವತ್ತು ಈ ಹೋರಾಟದ ಹಿಂದೆ ನಿಂತಿದ್ದಾರೆ. ಇದರಲ್ಲಿ ಒಂದು ಬದ್ಧತೆ ಇದೆ, ಪ್ರಾಮಾಣಿಕತೆ ಇದೆ. ಆಮೇಲೆ ಈಗಾಗಲೇ ದೇವನಹಳ್ಳಿ ಸುತ್ತಮುತ್ತ ಸುಮಾರು 8-10 ಎಕರೆಗಳನ್ನ ಈಗಾಗಲೇ ತಗೊಂಡು ಕೈಗಾರಿಕೆಗಳ ಹೆಸರಲ್ಲಿ ಬೇಕಾಬಿಟ್ಟಿಯಾಗಿ ಕೆಲವು ಯೂನಿವರ್ಸಿಟಿಗಳಿಗೆ ಕೊಟ್ಟಿದ್ದಾರೆ, ಕೆಲವರು
ಪ್ರೆಸ್ಟೇಜ್ ಅನ್ನುವಂತ ಅಪಾರ್ಟ್ಮೆಂಟ್ಗಳು ಕೊಟ್ಟಿದ್ದಾರೆ. ಇನ್ನೂ ಕೆಲವುದ್ರಲ್ಲಿ ಆಕ್ಯುಪೆನ್ಸಿ ಇಲ್ಲ. ಹ್ಮ್ ಬಹಳ ಇರೆಗ್ಯುಲಾರಿಟೀಸ್ ಇದೆ KDB ಯಲ್ಲಿ. KDB ಇವತ್ತು ಒಂದು ಸರ್ಕಾರದ ಸಂಸ್ಥೆಯಾಗಿ ಉಳಿದಿಲ್ಲ, ಅದು ಒಂದು ರಿಯಲ್ ಎಸ್ಟೇಟ್ ಏಜೆನ್ಸಿ ತರ ಆಗೋಗ್ಬಿಟ್ಟಿದೆ. ಓಕೆ ಇವತ್ತು ರೈತರು ಸಹ ತಮ್ಮ ಹಣವನ್ನ ಅಂದ್ರೆ ಏನು ಕಾಂಪೆನ್ಸೇಷನ್ ತಗೋಬೇಕು, ಈಗಾಗ್ಲೇ ಭೂಸ್ವಾಧೀನ, ಅದಕ್ಕೂ ರೈತರು 5 ಲಕ್ಷ 10 ಲಕ್ಷ ಲಂಚ ಕೊಡುವಷ್ಟು ದುಸ್ಥಿತಿ ಇದೆ. ಅದ್ರ ಜೊತೆಗೆ ಪ್ರಾಮಾಣಿಕವಾಗಿ ಯಾರು ಕೈಗಾರಿಕೆ ಹಾಗೆ ನಮಗೆ ಒಂದು ಫ್ಲಾಟ್ ಬೇಕು ಅಂತ ಹೋಗ್ತಾರೆ, ಅವರೂ ಸಹ ಲಂಚ ಕೊಟ್ಟು 10 ಲಕ್ಷ 20 ಲಕ್ಷ 50 ಲಕ್ಷ ದುಡ್ಡು ಕಟ್ಟು ತಗೊಳ್ಳುವಂತ ಒಂದು ಅವ್ಯವಹಾರ ಇದೆ. ಹಾಗಾಗಿ ಇವತ್ತು ನೋಡಿ, ನಾಳೆ ಮುಖ್ಯಮಂತ್ರಿಗಳು ಫೈನಲ್ ಸಭೆ ಕರೆದಿದ್ದಾರೆ. ಓಕೆ, ಈಗಾಗಲೇ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಒಂದು ಜನಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಸಾಹಿತಿಗಳು, ಚಿಂತಕರು, ಚಿತ್ರನಟರು, ಆಮೇಲೆ ಎಲ್ಲ ಕನ್ನಡ ಪರವಾದಂತ, ದಲಿತ ಪರವಾದಂತ, ರೈತ ಪರವಾದಂತ ಹೋರಾಟಗಾರರು ಎಲ್ಲರೂ ಇವತ್ತು ಈ ಚಳುವಳಿಯನ್ನ ಸೋಲಕ್ಕೆ ಬಿಡಬಾರ್ದು. ಈ ಸೋಲು ಬರೀ ಚನ್ನರಾಯಪಟ್ಟಣದ ರೈತರ ಸೋಲಲ್ಲ, ಇದು ಕರ್ನಾಟಕ ರಾಜ್ಯದ ಚಳುವಳಿಗಳ ಸೋಲು, ಸತ್ಯಾಗ್ರಹಗಳ ಸೋಲು ಅನ್ನೋ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಚಳುವಳಿಯನ್ನ ಫ್ರೀಡಂ ಪಾರ್ಕ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಸಹ ಏನಾದ್ರೂ ಮಾಡದೇ ಇದ್ರೆ ಖಂಡಿತ ಅವರು ಇದಕ್ಕೆ ಒಂದು ದೊಡ್ಡ ಬೆಲೆಯನ್ನ ತೆರಬೇಕಾಗ್ತದೆ. ಯಾವ ರೀತಿ ಗುಂಡೂರಾಯರು ರೈತರನ್ನ ವಿರೋಧ ಕಟ್ಕೊಂಡು ಅಧಿಕಾರ ಕಳ್ಕೊಂಡ್ರೋ, ಸಿದ್ದರಾಮಯ್ಯನವರು ಅಧಿಕಾರ ಕಳ್ಕೊಳ್ಳುವಷ್ಟು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಓಕೆ, ಆಂಜನೇಯ ರೆಡ್ಡಿ ಅವರೇ, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕೆ. ಒಟ್ಟಾರೆ ವಿಪಕ್ಷದಲ್ಲಿದ್ದಾಗ ಒಂದ್ ಮಾತು, ಆಡಳಿತಕ್ಕೆ ಬಂದ ಮೇಲೆ ಒಂದ್ ಮಾತು ಅನ್ನೋದಕ್ಕೆ ಈಗ ಮುಖ್ಯಮಂತ್ರಿಗಳ ಈ ನಡೆ ಒಂದು ನಿದರ್ಶನ ಆಗ್ತಾ ಇದೆ. ನೋಡೋಣ, ನಾಳೆ ಕರೆದಿರುವಂತಹ ಸಭೆಯಲ್ಲಿ ರೈತರ ಅಹವಾಲುಗಳನ್ನ ಸ್ವೀಕರಿಸಿ ಸರಿಯಾದ ಪರಿಹಾರವನ್ನ ಕೊಡುವಂಥದ್ದು ಅಥವಾ ಕ್ರಮಗಳನ್ನ ಕೈಗೊಳ್ಳುವಂಥದ್ದು ಏನಾದ್ರು ಮಾಡ್ತಾರಾ ಅಂತ ನೋಡ್ತಾ ಹೋಗೋಣ.